ಓಂ ಶಾಂತಿ. ಎಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು. ಈ ಹಬ್ಬದ ವಿಶೇಷತೆ ಏನು ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಏನು ಎಂದು ತಿಳಿದುಕೊಳ್ಳೋಣ. ಈ ರಕ್ಷಾ ಬಂಧನದ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಸಹ ಈ ಬಂಧನದಲ್ಲಿ ಬಂಧಿತರು ಆಗಲು ಇಷ್ಟಪಡುತ್ತಾರೆ. ಹೇಗೆ ನಾವು ಸ್ವತಂತ್ರವಾಗಿ ನಿರ್ಭಯವಾಗಿ ಇರೋಕ್ಕೆ ಇಷ್ಟಪಡ್ತೀವೋ ಹಾಗಾಗಿ ಈ ಹಬ್ಬಕ್ಕೆ ಅಪಾರವಾದ ವಿಶೇಷತೆ ಇದೆ. ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡಲಾಯಿತು ಶುರುವಿನಿಂದ ಎಂದು ತಿಳಿಯೋಣ. ಶುರುವಿನಲ್ಲಿ ಈ ಹಬ್ಬವನ್ನು ಬ್ರಾಹ್ಮಣರು ಪ್ರತಿಯೊಂದು ಮನೆಗೆ ಹೋಗಿ ಆ ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಪ್ರತಿಜ್ಞೆಯ ದಾರವನ್ನು ಕಟ್ಟುತ್ತಿದ್ದರು. ಈಗೂ ಸಹ ನಾವು ಯಾವುದೇ ರೀತಿಯ ಪೂಜೆ ಹವನ ಯಜ್ಞಗಳನ್ನು ಮಾಡುವಾಗ ಪ್ರತಿಜ್ಞೆಯ ದಾರವನ್ನು ಅವರು ಕಟ್ಟುತ್ತಾರೆ ಬ್ರಾಹ್ಮಣರು. ಆ ಪ್ರತಿಜ್ಞೆ ಏನಾಗಿತ್ತು ಅಂದರೆ, ನಮ್ಮ ಕರ್ಮ ಶ್ರೇಷ್ಠವಾಗಿರಲಿ ಎಂದು ಮತ್ತು ನಮ್ಮ ಆಚರಣೆ ಸರಿಯಾದ ರೀತಿಯ ಆಚರಣೆಯಾಗಿರಲಿ ಎಂದು, ಒಳ್ಳೆಯ ಆಚರಣೆ ಆಗಿರಲಿ, ಒಳ್ಳೆಯ ಸಂಸ್ಕಾರವನ್ನು ನಾನು ಹೊಂದುತ್ತೇನೆ ಎಂಬುವ ಪ್ರತಿಜ್ಞೆಯನ್ನು ಆ ಕುಟುಂಬದ ಸದಸ್ಯರು ಎಲ್ಲರೂ ಸಹ ಮಾಡುತ್ತಿದ್ದರು. ಈ ರೀತಿಯಲ್ಲಿ ಮೊದಲು ಆಚರಣೆ ಆಗುತ್ತಿತ್ತು ರಕ್ಷಾಬಂಧನದ್ದು. ನಿಧಾನವಾಗಿ ಜೀವನ ಶೈಲಿ ಬದಲಾವಣೆ ಆಯಿತು. ಪ್ರತಿಯೊಂದು ಮನೆಗೆ ಬ್ರಾಹ್ಮಣರು ಹೋಗುವುದಕ್ಕೆ ಆಗಲಿಲ್ಲ. ಹಾಗಾಗಿ ಆ ಮನೆಯ ಕನ್ಯೆ ಯಾರು ಇರ್ತಾರೋ ಅವರು ಪ್ರತಿಯೊಂದು ಸದಸ್ಯರಿಗೆ ಆ ಪ್ರತಿಜ್ಞೆಯ ದಾರವನ್ನು ಅವರು ಕಟ್ಟುತ್ತಿದ್ದರು. ಈಗ ಅಂತೂ ಅಣ್ಣ ತಂಗಿಗೆ ಮಾತ್ರ ಮೀಸಲಾಗಿ ಇದೆ ಈ ಹಬ್ಬ. ಈಗ ಅಣ್ಣ ಮತ್ತು ತಂಗಿಯ ಮಧ್ಯೆ ಯಾಕೆ ಈ ಹಬ್ಬ ಆಚರಣೆಯಲ್ಲಿ ಇದೆ ಎಂದು ತಿಳಿಯೋಣ. ಯಾಕೆಂದರೆ ಈ ಸಂಬಂಧದಲ್ಲಿ ಪವಿತ್ರತೆ ಇದೆ. ರಕ್ಷಾ ಬಂಧನ 2 ಶಬ್ದದಲ್ಲಿ ಇದೆ, ಅದು ಪವಿತ್ರತೆ ಮತ್ತು ಸುರಕ್ಷತೆ. ಈಗ ನಮ್ಮನ್ನು ನಾವು ಕೇಳಿಕೊಳ್ಳೋಣ. ಪ್ರತಿಯೊಂದು ಅಣ್ಣ ಅಥವಾ ತಮ್ಮ ಅವರ ಅಕ್ಕ ಅಥವಾ ತಂಗಿಯರನ್ನು ಪ್ರೊಟೆಕ್ಟ್ ಮಾಡೋಕ್ಕೆ, ರಕ್ಷಣೆ ಮಾಡೋಕ್ಕೆ, ಸುರಕ್ಷೆ ಮಾಡೋಕ್ಕೆ ಸಾಧ್ಯನಾ ಎಂದು. ಅನೇಕ ಅಣ್ಣಂದಿರು ಇನ್ನು ಚಿಕ್ಕವರಿರ್ತಾರೆ, ಅಥವಾ ಊರಲ್ಲಿ ಇರೋದಿಲ್ಲ, ಅಥವಾ ದೊಡ್ಡವರೇ ಇರ್ಬೋದು, ಅಥವಾ ಸಮೀಪನೇ ಇರ್ಬೋದು. ಪ್ರತಿಯೊಂದು ಸಮಸ್ಯೆಯನ್ನು, ಆ ತಂಗಿಯ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯನಾ? ಅವರಲ್ಲಿ ಇರುವಂತಹ ಬಲಹೀನತೆಗಳನ್ನು ತೆಗೆಯಲಿಕ್ಕೆ ಸಾಧ್ಯ ಆಗುತ್ತದೆಯಾ? ಎಲ್ಲ ಸಿಚುವೇಶನ್ಸ್ಗಳನ್ನ ಅವರು ಸಾಲ್ವ್ ಮಾಡೋಕ್ಕೆ ಸಾಧ್ಯನಾ ಅಣ್ಣಂದಿರು? ಇಲ್ಲ ಅಲ್ವಾ? ಈಗ ನಮ್ಮನ್ನು ನಾವು ಕೇಳ್ಕೋಬೇಕಾಗಿದೆ, ಇವಾಗ ನಮಗೆ ಯಾವುದರ ರಕ್ಷಣೆ ಬೇಕಾಗಿದೆ, ಸುರಕ್ಷತೆ ಬೇಕು ಎಂದು. ನಮಗೆ ತುಂಬನೇ ತೊಂದರೆ ಕೊಡುತ್ತಿರುವುದು ಏನಾಗಿದೆ? ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಏನು? ಅದು ಏನಾಗಿದೆ ಅಂದರೆ, ನಮ್ಮಲ್ಲಿ ಇರುವಂತಹ ನಮ್ಮ ಬಲಹೀನತೆಗಳು ಆಗಿದೆ. ನಮ್ಮ ಯೋಚನೆಗಳು ಸಂಪೂರ್ಣವಾಗಿ ನಮ್ಮ ಬುದ್ಧಿಯಲ್ಲಿ ನಡೀತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ನಮ್ಮ ಯೋಚನೆಗಳು. ಅದು ಮನಸ್ಸನ್ನು ಶಾಂತಿಯಾಗಿ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ರೀತಿಯಾದ ಸಂಕಲ್ಪಗಳನ್ನು ರಚನೆ ನಾವು ಮಾಡ್ತಾನೆ ಇರ್ತೀವಿ. ಮತ್ತು ನಾವು ಹೇಳ್ತೀವಿ, ಸಾಕು ನನಗೆ ಇಷ್ಟೊಂದು ಯೋಚನೆ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ನನಗೆ ಸ್ಟಾಪ್ ಮಾಡು ಅಂತ ನಮಗೆ ನಾವೇ ಹೇಳ್ಕೊತೀವಿ. ಆದರೂ ಸಹ ಸ್ಟಾಪ್ ಮಾಡೋಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಇರುವಂತಹ ವಿಕಾರಗಳು, ನಮ್ಮಲ್ಲಿ ಇರುವಂತಹ ಬಲಹೀನತೆಗಳು, ಹಳೆಯ ಸಂಸ್ಕಾರಗಳು, ನೆಗೆಟಿವ್ ಥಾಟ್ಸ್, ಇದೆಲ್ಲವೂ ಸಹ ನಾರ್ಮಲ್ ಆಗಿ ಎಂದು ನಾವು ಅದನ್ನು ಜೀವನದಲ್ಲಿ ತೆಗೆದುಕೊಂಡು ಬಂದಿದ್ದೇವೆ.
ಹಾಗೂ ಅದನ್ನು ಕರ್ಮದಲ್ಲಿ ಆಚರಣೆಯಲ್ಲಿ ಇದ್ದೀವಿ. ಈ ಎಲ್ಲವನ್ನು ಎಷ್ಟು ನಾವು ಈ ಎಲ್ಲವನ್ನು ಕರ್ಮದಲ್ಲಿ ತೆಗೆದುಕೊಂಡು ಬರುತ್ತೇವೋ ಆಗ ನಮ್ಮ ಮನಸ್ಸಿನ ಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ. ಹಾಗೆ ನಮ್ಮ ಶರೀರದ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತದೆ. ನಮ್ಮ ಸಂಬಂಧದಲ್ಲಿ ಪ್ರಭಾವ ಬೀಳುತ್ತದೆ. ಹಾಗೆ ನಮ್ಮ ಪ್ರಕೃತಿಯ ಮೇಲೂ ಸಹ ಪ್ರಭಾವ ಬೀಳುತ್ತದೆ. ನಮ್ಮ ಸಂಸ್ಕಾರದಿಂದ ಇಡೀ ವಿಶ್ವ ಸಂಸಾರ ಕ್ರಿಯೇಟ್ ಆಗುತ್ತದೆ. ಈಗ ನಾವು ಯಾವ ರೀತಿಯಾದ ಸಂಸಾರ ಅಂದರೆ ಇಡೀ ವಿಶ್ವವನ್ನು ಮಾಡಬೇಕು ಅಂತಂದರೆ ಇಲ್ಲಿ ಎಲ್ಲರೂ ಸಹ ಸೇಫ್ ಮತ್ತು ಸೆಕ್ಯೂರ್ ಆಗಿ ಇರಬೇಕು. ಆ ರೀತಿಯಾದ ವಿಶ್ವವನ್ನು ನಾವು ರಚನೆ ಮಾಡಬೇಕಾಗಿದೆ. ಹಾಗೆ ಮಾಡಬೇಕಂದ್ರೆ ನಮ್ಮ ಸಂಸ್ಕಾರಗಳು ಸರಿಯಾಗಿರಬೇಕು. ಅಂದರೆ ನಮ್ಮ ಸ್ಟಾರ್ಟಿಂಗ್, ನಮ್ಮ ಥಾಟ್ ಪ್ರೋಸೆಸ್ ಸರಿಯಾಗಿರಬೇಕು. ನಮ್ಮ ಸಂಕಲ್ಪಗಳು ಸರಿಯಾಗಿರಬೇಕು. ಈಗ ನಮ್ಮ ಬಲಹೀನತೆಗಳ ಸಂಸ್ಕಾರಗಳ ಮೇಲೆ ನಮ್ಮಲ್ಲಿರುವಂತಹ ಬಲಹೀನತೆಯ ಸಂಸ್ಕಾರಗಳನ್ನು ಯಾರು ಈಗ ಪ್ರೊಟೆಕ್ಟ್ ಮಾಡ್ತಾರೆ? ಈಗ ಅದನ್ನೆಲ್ಲ ನಮ್ಮನ್ನೇ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ನಮ್ಮ ಬಲಹೀನತೆಗಳ ಸಂಸ್ಕಾರಗಳ ಮೇಲೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿದೆ. ಈಗ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ನಮಗೆ ಶಕ್ತಿ ಬೇಕು ಅಲ್ವಾ? ಈಗ ಶಕ್ತಿ ಇಲ್ಲದ ಕಾರಣ ನಾವು ಈ ರೀತಿಯಲ್ಲಿ ಇದ್ದೇವೆ. ಹಾಗಾಗಿ ನಿರಾಕಾರ ಪರಮಾತ್ಮ ನಮಗೆ ರಕ್ಷಾ ಬಂಧನ ಅಂದ್ರೇನು ಅಂತ ಅಂದ್ಬಿಟ್ಟು ಸರಿಯಾದ ರೀತಿಯಲ್ಲಿ ನಮಗೆ ತಿಳಿಸಿದ್ದಾರೆ. ನಮಗೆ ನಮ್ಮ ಆತ್ಮದಲ್ಲಿ ಜ್ಞಾನವನ್ನು ಮತ್ತು ಶಕ್ತಿಯನ್ನು ಸ್ವಯಂ ತಂದೆ ಬಂದು ನಮ್ಮ ಆತ್ಮಕ್ಕೆ ನೀಡುತ್ತಿದ್ದಾರೆ. ಇದರಿಂದ ನನ್ನನ್ನು ನಾನು ಸಂಪೂರ್ಣವಾಗಿ ಪ್ರೊಟೆಕ್ಟ್ ಮಾಡ್ಕೋಬೋದಾಗಿದೆ ಪರಮಾತ್ಮನ ಶಕ್ತಿಯಿಂದ ಮತ್ತು ಜ್ಞಾನದಿಂದ. ಈಗ ಫಸ್ಟು ನಾವು ರಕ್ಷಾ ಬಂಧನದಲ್ಲಿ ಏನು ಮಾಡ್ತೀವಿ? ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಸಹ ನಾವು ಅಭಿನಂದನೆಯನ್ನು ಹೇಳ್ತೀವಿ ಅಲ್ವಾ? ಪ್ರತಿಯೊಬ್ಬರಿಗೂ ಸಹ ಶುಭ ಕಾಮನೆಯನ್ನು ಮತ್ತು ಸಂತೋಷವನ್ನು ತಿಳಿಸ್ತೀವಿ. ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್ ಎಂದು ಹೇಳ್ತೀವಿ. ಇಲ್ಲಿ ಅನೇಕರಿಗೆ ನಾವು ಪೋಸ್ಟ್ ಮೂಲಕ ರಾಖಿಯನ್ನು ಕಳಿಸ್ತೇವೆ. ಹಾಗೆ ಗ್ರೀಟಿಂಗ್ಸ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಆಚರಣೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಇದೆಲ್ಲವೂ ಸರಿ ಇದೆ. ಎಲ್ಲರಿಗೂ ಆಶೀರ್ವಾದ ನೀಡ್ತೀವಿ, ಎಲ್ಲ ಮಾಡ್ತೀವಿ. ಅದರ ಜೊತೆಗೆ ಈಗ ನಮ್ಮ ಬುದ್ಧಿ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಪವಿತ್ರವಾಗಿ ಇಟ್ಟುಕೊಳ್ಬೇಕಾಗಿದೆ. ಯಾವಾಗ ನಾವು ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ಪವಿತ್ರವಾಗಿ ಇಟ್ಕೊತೀವೋ ಅದೇ ನಮ್ಮನ್ನು ಸುರಕ್ಷೆ ಮಾಡುತ್ತದೆ. ಅದಕ್ಕೆ ಹಾಗೆಯೇ ನನ್ನಲ್ಲಿ ಇರುವಂತಹ ನೆಗೆಟಿವ್ ಮತ್ತು ವೇಸ್ಟ್ ಥಾಟ್ಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು. ಈಗ ನಾವು ಎಲ್ಲರಿಗೂ ಸಹ ಆಶೀರ್ವಾದವನ್ನು ಕೊಡುವುದಕ್ಕೆ ಮುಂಚೆ ಈಗ ನಮಗೆ ನಾವೇ ಆಶೀರ್ವಾದವನ್ನು ಕೊಡ್ಕೋಬೇಕಾಗಿದೆ. ಅದರಿಂದ ನಾವು ಸಂಪೂರ್ಣವಾಗಿ ಸುರಕ್ಷತೆಯಿಂದ ಇರ್ಬೋದಾಗಿದೆ. ನಮ್ಮ ಬುದ್ಧಿಯಲ್ಲಿರುವಂತಹ ಎಲ್ಲ ಹಳೆಯದನ್ನೆಲ್ಲ ಸಂಪೂರ್ಣವಾಗಿ ಸ್ವಚ್ಛ ಮಾಡ್ಕೋಬೇಕಾಗಿದೆ. ಹಳೆಯ ಸಂಕಲ್ಪಗಳಿಂದ ಸಂಪೂರ್ಣ ಡಿಟ್ಯಾಚ್ ಆಗಬೇಕಾಗಿದೆ, ರಿಲೀಸ್ ಮಾಡಬೇಕಾಗಿದೆ ಎಲ್ಲ ನನ್ನ ಹಳೆಯ ಸಂಸ್ಕಾರಗಳನ್ನು. ಮತ್ತು ಅದನ್ನೆಲ್ಲವನ್ನು ಡಿಲೀಟ್ ಮಾಡಿ ತುಂಬಾ ಸಾಕಾಗೋಗಿದೆ ಆ ಎಲ್ಲವನ್ನು ಇಟ್ಕೊಂಡು. ಹಾಗೆ ಎಲ್ಲ ಆತ್ಮಗಳನ್ನು ಕ್ಷಮಿಸ್ಬಿಡಿ. ಯಾವುದೇ ರೀತಿಯಾದ ಮಾತುಗಳನ್ನು ಯಾರೋ ಏನೋ ಹೇಳಿದ ಮಾತುಗಳನ್ನು ನಾವು ಇಟ್ಕೊಂಡು ಕೂತ್ಕೋಬಾರ್ದು. ಅದನ್ನೆಲ್ಲವನ್ನು ಫುಲ್ ಸ್ಟಾಪ್ ಮಾಡಿ ಪಾಸ್ಟ್ ಈಸ್ ಪಾಸ್ಟ್ ಅವೇ. ಆ ಹಳೆಯದು ಏನಿದೆಯೋ ಅದೆಲ್ಲವೂ ಸಹ ಸತ್ತೋಗಿದೆ. ಅದೇ ಹಳೆಯ ಮಾತುಗಳನ್ನು ಹೇಳ್ತಾ ಇರೋದು, ಅದನ್ನೇ ತಿರ್ಗಾ ಯೋಚನೆ ಮಾಡೋದು, ಅದ್ರ ಬಗ್ಗೆನೇ ಕನ್ವರ್ಸೇಷನ್ ಮಾಡೋದು, ಇದೆಲ್ಲವೂ ಸಹ ವೇಸ್ಟ್ ಆಗಿದೆ, ವ್ಯರ್ಥ.
ಆಗ ಆತ್ಮ ಮೈಲಿಗೆ ಆಗ್ಬಿಡತ್ತೆ, ಅಂದರೆ ಅಪವಿತ್ರ ಆಗ್ಬಿಡತ್ತೆ, ಶಕ್ತಿಹೀನ ಆಗೋಗ್ಬಿಡತ್ತೆ. ಯಾವಾಗ ಆತ್ಮ ಶಕ್ತಿಹೀನ ಆಗುತ್ತೋ ಆಗ ನಮ್ಮ ನೆಗೆಟಿವ್ ಸಂಸ್ಕಾರಗಳು ತುಂಬಾ ಪವರ್ಫುಲ್ ಆಗಿಬಿಡತ್ತೆ. ಅದಕ್ಕೋಸ್ಕರ ನಾವು ಸರಿಯಾದ ರೀತಿಯಲ್ಲಿ ಸಂಸ್ಕಾರಗಳನ್ನು ಮಾಡ್ಕೋಬೇಕಾಗಿದೆ. ಅದನ್ನು ಮಾಡಬೇಕು ಅಂತಂದರೆ ಈಗ ನಮಗೆ ನಾವೇ ಸಂಪೂರ್ಣವಾಗಿ ಪ್ರೊಟೆಕ್ಷನ್ನ ಮಾಡ್ಕೋಬೇಕು, ನಮಗೆ ನಾವೇ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಾಗಿದೆ. ಅದಕ್ಕೆ ನಾನು ಶ್ರೇಷ್ಠ ಸಂಕಲ್ಪವನ್ನು ಮಾಡಬೇಕು. ಆ ಶ್ರೇಷ್ಠ ಸಂಕಲ್ಪಗಳು, ನಾನು ತುಂಬ ಶಕ್ತಿಶಾಲಿ ಆತ್ಮ ಆಗಿದ್ದೇನೆ, ಪವಿತ್ರ ಆತ್ಮ ಆಗಿದ್ದೇನೆ, ಶುದ್ಧ ಪವಿತ್ರ ಆತ್ಮ ಆಗಿದ್ದೇನೆ, ಪರಮ ಪವಿತ್ರ ಆತ್ಮ ಆಗಿದ್ದೇನೆ. ನನ್ನ ಪ್ರತಿಯೊಂದು ಸಂಕಲ್ಪವೂ ಸಹ ನಿಸ್ವಾರ್ಥವಾಗಿದೆ ಮತ್ತು ಶ್ರೇಷ್ಠವಾಗಿದೆ. ಈ ರೀತಿ ನಿಮಗೆ ನೀವೇ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ನಾನು ಸದಾ ಶಾಂತವಾಗಿದ್ದೇನೆ, ಸ್ಟೇಬಲ್ ಆಗಿದ್ದೇನೆ. ನನ್ನ ಪ್ರತಿಯೊಂದು ಶಬ್ದವೂ ಸಹ ಬ್ಲೆಸ್ಸಿಂಗ್ನಲ್ಲಿ, ಪ್ರೀತಿಯಿಂದ, ಗೌರವದಿಂದ ಇರುವಂತಹ ಮಾತುಗಳನ್ನೇ ನಾನು ಆಡುತ್ತೇನೆ. ನನ್ನ ಪ್ರತಿಯೊಂದು ಕರ್ಮವೂ ಸಹ ಶ್ರೇಷ್ಠವಾಗಿದೆ. ನಾನು ಎಲ್ಲರಿಗೂ ಸಹ ಸುಖವನ್ನು ಕೊಡುವಂತಹ ಆತ್ಮ ಆಗಿದ್ದೇನೆ. ನನ್ನ ಪ್ರತಿಯೊಂದು ಸಂಸ್ಕಾರ ಸತ್ಯುಗಿ ಸಂಸ್ಕಾರವಾಗಿದೆ. ಈ ಸಂಸ್ಕಾರವನ್ನು, ಈ ಇಡೀ ವಿಶ್ವವನ್ನು ಸತ್ಯುಗವನ್ನಾಗಿ ಮಾಡಬೇಕಾಗಿದೆ. ಈ ರೀತಿಯಲ್ಲಿ ನಮಗೆ ನಾವೇ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಹಾಗೆ ನಮಗೆ ನಾವೇ ಮೊದಲು ತೆಗೆದುಕೊಂಡು ಅನ್ಯರಿಗೂ ಸಹ ಈ ಭಾವನೆಯನ್ನು, ಆಶೀರ್ವಾದವನ್ನು ನೀಡಬೇಕಾಗಿದೆ, ಅನ್ಯರಿಗೂ ಸಹ. ಆಗ ನಮ್ಮ ಸಂಸ್ಕಾರ ಬೇಗನೆ ಪರಿವರ್ತನೆಯಾಗುತ್ತದೆ. ಹಾಗೆ ಮತ್ತು ಈ ರಕ್ಷಾ ಬಂಧನದಲ್ಲಿ ನಾವು ಏನು ಮಾಡುತ್ತೇವೆ? ಯಾವಾಗಲೂ ನಾವು ರಕ್ಷಾ ಬಂಧನವನ್ನು ಕಟ್ಟುವುದಕ್ಕೆ ಮುಂಚೆ ತಿಲಕವನ್ನು ಇಡುತ್ತೇವೆ. ಬುರುಕುಟಿಯ ಮಧ್ಯದಲ್ಲಿ ತಿಲಕವನ್ನು ನಾವು ಹಚ್ಚುತ್ತೇವೆ. ತಿಲಕ ಇಡುವುದು ಅಂದರೆ ಈಗ ನಾವು ಸಂಪೂರ್ಣವಾಗಿ ವಿಕಾರಗಳಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ಮೊದಲು ನಾವು ಮಾಡಬೇಕಾಗಿರುವುದು ನಾನು ಆತ್ಮ ಆಗಿದ್ದೇನೆ ಎನ್ನುವುದನ್ನು ತಿಳ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಬುರುಕುಟಿಯ ಮಧ್ಯದಲ್ಲಿ ತಿಲಕವನ್ನು ಇಡಲಾಗುತ್ತದೆ. ನಾನು ಆತ್ಮ ಆಗಿದ್ದೇನೆ, ನಾನು ಶರೀರ ಅಲ್ಲ, ನಾನು ಯಾವುದೇ ಪಾತ್ರವನ್ನು ಮಾಡುತ್ತಿಲ್ಲ, ನನಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಹೆಸರು, ಶರೀರ, ಸಂಬಂಧ, ಪಾತ್ರಗಳು ಎಲ್ಲವೂ ಸಹ ನನ್ನದು. ಧರ್ಮ, ಜಾತಿ ಎಲ್ಲವೂ ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದೆಲ್ಲವೂ ನನ್ನದು ಅಂತ ಹೇಳ್ತೀವಿ. ಆದರೆ ಈಗ ನಾನ್ಯಾರು? ನಾನು ಆತ್ಮ ಆಗಿದ್ದೇನೆ. ನನ್ನ ಜೊತೆಯಲ್ಲಿ ಇರುವರೂ ಸಹ ಅವರು ಸಹ ಆತ್ಮ ಆಗಿದ್ದಾರೆ, ಆತ್ಮ ಆಗಿದ್ದಾರೆ, ಆತ್ಮ ಆಗಿದ್ದಾರೆ. ಯಾವಾಗ ನಾವು ಇದನ್ನು ಸ್ಮೃತಿಯಲ್ಲಿ ಇಟ್ಕೊತೀವೋ, ನಾನು ಆತ್ಮ ಆಗಿದ್ದೀನಿ, ನನ್ನ ಜೊತೆಯಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಸಹ ಆತ್ಮ ಆಗಿದ್ದಾರೆ ಅಂತ ಹೇಳಿದಾಗ ಆಟೋಮೆಟಿಕಲಿ ನಾವು ಎಲ್ಲರಿಗೂ ಸಹ ರೆಸ್ಪೆಕ್ಟ್ನ ಕೊಡ್ತೀವಿ, ಹಾಗೆ ಆಶೀರ್ವಾದವನ್ನು ನೀಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟಾಗಿ ಎಲ್ಲರೂ ಸಹ ಒಳ್ಳೆಯ ರೀತಿಯಲ್ಲಿ ಸದ್ಭಾವನೆಯಿಂದ ಒಟ್ಟಿಗೆ ಜೀವನವನ್ನು ಮಾಡುತ್ತೇವೆ. ಯಾಕಂದರೆ ನಾವೆಲ್ಲರೂ ಸಹ ಒಂದೇ ರೀತಿಯಲ್ಲಿ ಇದ್ದೇವೆ, ಆತ್ಮ ಆಗಿದ್ದೇವೆ. ಇಲ್ಲ ಅಂದರೆ ಅನ್ಕೊತೀವಿ ನಾವು ಎಲ್ಲರೂ ಸಹ ಪ್ರತಿಯೊಬ್ಬರು ಭಿನ್ನ ಭಿನ್ನವಾಗಿದ್ದೇವೆ ಅಂತಂದ್ಬಿಟ್ಟು. ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಕ್ಯಾಸ್ಟ್, ಬೇರೆ ಬೇರೆ ರೋಲ್ಸ್ ಅಂತಂದ್ಬಿಟ್ಟು ನಮಗೆ ಅನಿಸುತ್ತೆ. ಅನೇಕರು, ಕೆಲವರು ನನಗಿಂತ ಚೆನ್ನಾಗಿದ್ದಾರೆ, ನನಗಿಂತ ಚೆನ್ನಾಗಿಲ್ಲ, ನನಗಿಂತ ದೊಡ್ಡವರು, ನನಗಿಂತ ಚಿಕ್ಕವರು, ಈ ರೀತಿಯಾದ ಇಂಪಾರ್ಟೆನ್ಸಲ್ಲಿ ನಾವು ತಗೊಳ್ತಾ ಹೋಗ್ತೀವಿ. ಇದರಲ್ಲಿ ಬರೀ ಪಾತ್ರ ಕಮ್ಮಿ ಅಥವಾ ಜಾಸ್ತಿ ಆಗ್ಬೋದು, ರಿಲೇಷನ್ಶಿಪ್ಪಲ್ಲಿ ಮೇಲೆ ಕೆಳಗೆ ಆಗ್ಬೋದು, ಚಿಕ್ಕವರು ದೊಡ್ಡವರು ಆಗ್ಬೋದು. ಆದರೆ ಎಲ್ಲರೂ ಯಾರಾಗಿದ್ದಾರೆ? ಎಲ್ಲರೂ ಆತ್ಮ ಆಗಿದ್ದಾರೆ. ಅದಕ್ಕೋಸ್ಕರ ಫಸ್ಟ್ ಮುಂಚೆ ತಿಲಕವನ್ನು ಇಡ್ತಾರೆ. ಅದು ನೀನು ಆತ್ಮ ಆಗಿದೆಯಾ ಅನ್ನೋವಂತಹ ಸ್ಮೃತಿಯನ್ನು ತರಿಸ್ಲಿಕ್ಕೋಸ್ಕರ. ಯಾವಾಗ ನಾವು ಆತ್ಮ ಅಂತ ತಿಳ್ಕೊತೀವೋ ಆಗ ನನ್ನಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಜಲಸಿ
ಎಲ್ಲ ಸಂಸ್ಕಾರಗಳು, ನನ್ನಲ್ಲಿರುವಂತಹ ಸ್ಟ್ರೆಸ್, ಸಿಟ್ಟು, ಹೇಟ್ರಿಸಮ್ ಸಂಸ್ಕಾರಗಳು, ನೆಗೆಟಿವ್ ಸಂಸ್ಕಾರಗಳು ಎಲ್ಲವೂ ಸಹ ನಾನು ನನ್ನ ನೇಚರ್ ಅಂತ ಹೇಳ್ತಾ ಇದ್ದೆ. ಅದು ನಾನು ಆತ್ಮ ಆಗಿ ಹೇಳ್ತಾ ಇದ್ದೆ. ಆದರೆ ಇದು ನನ್ನ ನಿಜವಾದ ನೇಚರ್ ಅಲ್ಲ, ನನ್ನ ಸ್ವಭಾವವಲ್ಲ. ಇದೆಲ್ಲವೂ ಸಹ ನನ್ನ ಆತ್ಮದಲ್ಲಿ ಅಂಟಿರುವಂತಹ ಕಲೆಯಾಗಿದೆ. ಅದು ವಿಕಾರ. ಈಗ ನನ್ನ ಆತ್ಮದ ಒರಿಜಿನಲ್ ನೇಚರ್ ಆಗಿದೆ ಪವಿತ್ರತೆ, ಶಾಂತಿ, ಶಕ್ತಿ, ಆನಂದ, ಪ್ರೀತಿ, ಜ್ಞಾನ ಮತ್ತು ಆಶೀರ್ವಾದ. ಇದು ನನ್ನ ನಿಜವಾದ ಆತ್ಮದ ಸಂಸ್ಕಾರವಾಗಿದೆ. ಈ 7 ಸಂಸ್ಕಾರಗಳು ನನ್ನ ನಿಜವಾದ ಸಂಸ್ಕಾರವಾಗಿದೆ. ಇದೇ ನನ್ನ ಆತ್ಮದ ಅಭ್ಯಾಸವಾಗಿದೆ. ಇದೇ ನನ್ನ ಆತ್ಮದ ಹ್ಯಾಬಿಟ್ ಆಗಿದೆ. ಇದೇ ನನ್ನ ನಿಜವಾದ ಸ್ವಭಾವವಾಗಿದೆ. ಇದು ನಮ್ಮ ಸ್ಮೃತಿಯಲ್ಲಿ ಬರುತ್ತದೆ. ಯಾವಾಗ ನಾನು ಆತ್ಮ ಎಂದು ತಿಳಿದುಕೊಳ್ಳುತ್ತೇನೋ ಆಗ. ಯಾಕಂದರೆ ನಾನು ಸತುಗುಣಿ ಆತ್ಮ ಆಗಿದ್ದೇನೆ. ಈ ಎಲ್ಲವೂ ಸಹ ನನ್ನ 7 ಕ್ವಾಲಿಟೀಸ್ ಆಗಿದೆ. ಈ 7 ಸಂಸ್ಕಾರವೇ ನನ್ನ ಆತ್ಮದ ಧರ್ಮವಾಗಿದೆ. ಧರ್ಮ ಅಂದರೆ ಏನು? ಧರ್ಮ ಅಂದರೆ ನನ್ನ ಆತ್ಮದ ಕ್ವಾಲಿಟಿ, ನನ್ನ ಆತ್ಮದ ಡ್ಯೂಟಿಯಾಗಿದೆ, ಕರ್ತವ್ಯವಾಗಿದೆ. ಈ 7 ಸಂಸ್ಕಾರಗಳು ನನ್ನ ಆತ್ಮದ ಧರ್ಮವಾಗಿದೆ. ಈ ಧರ್ಮವನ್ನೇ ನಾನು ಪ್ರತಿಯೊಂದು ಕರ್ಮದಲ್ಲಿ ತೆಗೆದುಕೊಂಡು ಬರಬೇಕಾಗಿದೆ. ನಾನು ಆತ್ಮ. ಇದೇ ನನ್ನ ಆತ್ಮದ ಸ್ವಧರ್ಮವಾಗಿದೆ. ಈಗ ನಾವು ಸ್ವಧರ್ಮದ ತಿಲಕವನ್ನು ಇಟ್ಕೊಳ್ಬೇಕಾಗಿದೆ. ನಾನು ಆತ್ಮ ಆಗಿದ್ದೀನಿ. ಎಲ್ಲರೂ ಸಹ ನನ್ನ ಹಾಗೆ ಆತ್ಮ ಆಗಿದ್ದಾರೆ, ಪವಿತ್ರ ಆತ್ಮ ಆಗಿದ್ದಾರೆ ಎಂದು. ಆಗ ನಾವು ಎಲ್ಲರೂ ಸಹ ಬೇಗ, ಎಷ್ಟು ಸಾಧ್ಯನೋ ಅಷ್ಟು ಬೇಗ ಎಲ್ಲರೂ ಸಹ ಒಂದು ಆಗಿಬಿಡುತ್ತೇವೆ. ಈ ಇಡೀ ವಿಶ್ವವನ್ನು ವಸುದೈವ ಕುಟುಂಬಕಂ ಎನ್ನುವ ಭಾವನೆಯಲ್ಲಿ ನಾವು ಬಂದು ಬಿಡುತ್ತೇವೆ. ನಂತರ ತಿಲಕವನ್ನು ಇಟ್ಟುಕೊಂಡ ಮೇಲೆ ರಾಖಿಯನ್ನು ನಾವು ಕಟ್ಟುತ್ತೇವೆ. ಈಗಂತೂ ನಾವು ರಾಖಿ ಎಷ್ಟು ಫ್ಯಾಷನ್ ಆಗಿದೆ ಅನ್ನೋದ್ರ ಕಡೆ ನಮ್ಮ ಗಮನವಿರುತ್ತದೆ. ರಾಖಿ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ, ಎಷ್ಟು ಅಂತ ಆ ಕಡೆ ಫೋಕಸ್ ಮಾಡ್ತೀವಿ. ನಾವು ಯಾವುದು ನಮಗೆ ಚೆನ್ನಾಗಿರುತ್ತೆ, ಯಾವುದು ಚೆನ್ನಾಗಿ ಕಟ್ಟಿದ್ರೆ ಚೆನ್ನಾಗಿ ಅನಿಸುತ್ತೆ, ಅದ್ರ ಕಡೆ ನಾವು ಸಂಪೂರ್ಣವಾಗಿ ಗಮನವನ್ನು ಕೊಡ್ತೀವಿ. ಅದರ ಜೊತೆಗೆ ನಮ್ಮ ಭಾವನೆಯೂ ಸಹ ಶುದ್ಧವಾಗಿರಬೇಕು. ನಾವು ಕಟ್ಟುವ ರಾಖಿ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ, ಎಷ್ಟು ಬೆಲೆಯಾಗಿದೆ, ಅಥವಾ ಅದು ಗೋಲ್ಡ್ ಆಗಿದೆಯಾ, ಸಿಲ್ವರ್ ಆಗಿರ್ಬೋದು, ಅದ್ರ ಕಡೆ ಅಲ್ಲ, ಭಾವನೆ ಕಡೆ ಗಮನವನ್ನು ಕೊಡಬೇಕಾಗಿದೆ. ರಾಖಿ ಕಟ್ಟುವುದು ಅಂತಂದ್ರೇ ಪ್ರತಿಜ್ಞೆ ಮಾಡುವುದು. ಆ ರಾಖಿ ಒಂದು ಪ್ರತಿಜ್ಞೆಯ ದಾರವಾಗಿದೆ. ಯಾವುದೇ ರೀತಿಯಾದ ಬ್ರೇಸ್ಲೆಟ್ ಅಲ್ಲ ಅದು. ಯಾವುದೇ ರೀತಿಯಾದ ಫ್ಯಾನ್ಸಿ ಆಗಿರುವಂತಹ, ಡೆಕೋರೇಟಿವ್ ಆಗಿರುವಂತಹ ಜ್ಯುವೆಲ್ರಿ ಅಲ್ಲ. ಅದು ಒಂದು ಪ್ರತಿಜ್ಞೆಯ ದಾರ ಆಗಿದೆ. ಎಲ್ಲರೂ ಸಹ ನಾವು ಚೂಸ್ ಮಾಡ್ತೀವಿ ಯಾವ ರಾಖಿಯನ್ನು ಕಟ್ಕೋಬೇಕು, ಯಾವ ರಾಖಿಯನ್ನು ಕಟ್ಟಬೇಕು ಅಂತ. ರಾಖಿಯನ್ನು ಕಟ್ಟುವುದಕ್ಕೆ ಮೊದಲು ನಾವು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ಈ ದಿನ ಪ್ರತಿಯೊಬ್ಬರೂ ಸಹ ಈ ರಕ್ಷಾ ಬಂಧನವನ್ನು ಆಚರಣೆ ಮಾಡಬೇಕಾಗಿದೆ. ಬರೀ ಅಣ್ಣಂದಿರಿಗೆ ಮಾತ್ರ ಕಟ್ಟಬೇಕು ಅನ್ನುವಂಥದ್ದು ಏನೂ ಇಲ್ಲ. ಇದು ಆತ್ಮದ ರಕ್ಷಾ ಬಂಧನವಾಗಿದೆ. ಆದರೆ ನಾವು ಮೇಲ್ ಕಾಸ್ಟ್ಯೂಮರ್ ಇರ್ಬೋದು ಅಥವಾ ಫಿಮೇಲ್ ಕಾಸ್ಟ್ಯೂಮರ್ ಇರ್ಬೋದು, ಯಾವುದೇ ರೀತಿಯಾದ ಪಾತ್ರವನ್ನು ನಾವು ಮಾಡಿರ್ಬೋದು. ಆ ಪ್ರತಿಜ್ಞೆ ಏನಾಗಿದೆ ಅಂತಂದರೆ, ನಾನು ಆತ್ಮ, ನಾನು ಸಂಪೂರ್ಣ ಪವಿತ್ರವಾಗಿ ಇದ್ದು ನಾನು ಜೀವನವನ್ನು ನಡೆಸುತ್ತೇನೆ ಎನ್ನುವ ಪ್ರತಿಜ್ಞೆಯ ದಾರವನ್ನು ಕಟ್ಕೊಳೋದು, ಪ್ರತಿಜ್ಞೆ ಮಾಡಿ ಅದನ್ನು ಕಟ್ಕೊಳೋದು ಆಗಿದೆ ಮತ್ತು ಕಟ್ಟುವುದು ಆಗಿದೆ. ನಾನು ಆತ್ಮ, ಸಂಪೂರ್ಣ ಪವಿತ್ರ ಶಕ್ತಿಶಾಲಿ ಆತ್ಮ ಆಗಿದ್ದೇನೆ. ಈ ಪ್ರತಿಜ್ಞೆಯನ್ನು ನಾವು ಈ ದಿನ ಮಾಡಲೇಬೇಕಾಗಿದೆ.
ಮತ್ತು ಧಾರಣೆಯನ್ನು ನಮ್ಮ ಜೀವನದಲ್ಲಿ ತೆಗೆದುಕೊಂಡು ಬರಬೇಕಾಗಿದೆ. ಹಾಗೆ ನಾವು ರಕ್ಷಾ ಬಂಧನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಸ್ವೀಟ್ನ ಹಂಚುತ್ತೇವೆ. ನಾವು ಸ್ವೀಟನ್ನು ತಿನ್ನುತ್ತೇವೆ ಮತ್ತು ಅನ್ಯರಿಗೂ ಸ್ವೀಟನ್ನು ಹಂಚುತ್ತೇವೆ ಅಂತಂದರೆ ಇದರ ಸಿಂಬಲೈಸ್ ಆಗಿದೆ ಸ್ವೀಟಾಗಿ ಮಾತನಾಡುವುದು ಮತ್ತು ಸ್ವೀಟಾಗಿ ಎಲ್ಲರ ಜೊತೆ ಇರುವುದು. ನಮ್ಮ ಜೀವನದಲ್ಲಿ ಮಧುರತೆ ಇರುವಂಥದ್ದು, ನಮ್ಮ ಪ್ರತಿಯೊಂದು ಇಂಟೆನ್ಷನಲ್ಲಿ ಯಾವುದೇ ರೀತಿಯಾದ ಸ್ವಾರ್ಥತೆ ಇರದೆ ಇರುವಂಥದ್ದು, ಎಲ್ಲರಿಗೂ ಕೊಡುವಂತಹ ಭಾವನೆಯನ್ನು ಹೊಂದುವಂಥದ್ದು, ನಿಸ್ವಾರ್ಥವಾದ ಜೀವನ, ಪ್ಯೂರ್ ಇಂಟೆನ್ಷನ್, ಪ್ಯೂರ್ ವರ್ಡ್ಸ್. ಯಾವಾಗ ಪ್ಯೂರ್ ಪವಿತ್ರ ಮಧುರವಾದ ವರ್ಡ್ಸ್ನ ನಾವು ಶಬ್ದಗಳನ್ನ ಯೂಸ್ ಮಾಡ್ತೀವೋ ಆಗ ಆ ಮಧುರವಾದ ಶಬ್ದಗಳು ಸಿಹಿಯಾದ ಶಬ್ದಗಳ ರೀತಿಯಲ್ಲಿ ಇರುತ್ತದೆ. ಶಬ್ದಗಳು ಸಿಹಿಯಾದ ಶಬ್ದಗಳು ಆಗಿರುತ್ತದೆ. ಇದೆಲ್ಲವೂ ಸಹ ಬರುವುದು ಯಾವಾಗ ನಾವು ಸೋಲ್ ಕಾನ್ಷಿಯಸ್ನಲ್ಲಿ ಇರ್ತೀವಿ, ಆತ್ಮ ಅಭಿಮಾನದಲ್ಲಿ ಇರ್ತೀವಿ. ಸ್ವೀಟ್ನೆಸ್ಸು, ಮಧುರತೆ ಅಂತಂದರೆ ಬರೀ ನಾವು ತುಂಬ ಚೆನ್ನಾಗಿ ಮಧುರವಾಗಿ ಮಾತಾಡ್ತೀನಿ ಅನ್ನೋದಲ್ಲ. ನಮ್ಮಲ್ಲಿ ಇರುವಂತಹ, ಒಳಗೆ ಇರುವಂತಹ ಥಾಟ್ಸ್, ಯೋಚನೆಗಳು ಎಷ್ಟು ಸ್ವೀಟಾಗಿದೆ, ಮಧುರವಾಗಿದೆ ಅನ್ನೋದ್ರ ಕಡೆ ಗಮನವನ್ನು ಕೊಡಬೇಕಾಗಿದೆ. ಇದು ನಿಜವಾದ ಸ್ವೀಟ್ನೆಸ್. ಸ್ವೀಟ್ನೆಸ್ ಅಂದ್ರೇ ಪ್ಯೂರಿಟಿಯಾಗಿದೆ. ಎಲ್ಲಿ ಸೋಲ್ ಕಾನ್ಷಿಯಸ್ ಇರುತ್ತದೆಯೋ ಅಲ್ಲಿ ಆಟೋಮೆಟಿಕ್ ಆಗಿ ಮಧುರತೆ ಬಂದು ಬಿಡುತ್ತದೆ. ಹಾಗೆ ಈ ರಕ್ಷಾ ಬಂಧನ ಗಿಫ್ಟ್ನ ಕೊಡಲದೇ ಇದ್ದರೆ ಪೂರ್ತಿ ಆಗೋದಿಲ್ಲ. ಹಾಗಾದರೆ ನಾವು ಯಾವ ರೀತಿಯಾದ ಗಿಫ್ಟ್ನ ತಗೋಬೇಕು? ಎಲ್ಲರೂ ಕೇಳ್ತೀವಲ್ವ, ನಮಗೆ ಯಾವ ಗಿಫ್ಟ್ ಸಿಗುತ್ತೆ, ಯಾವ ಗಿಫ್ಟ್ನ ನೀನು ಕೊಡ್ತೀಯಾ ಅಂತ ಅಣ್ಣ ತಂಗಿಗೆ ಕೇಳ್ತಾರೆ. ನಿನಗೆ ಯಾವ ಗಿಫ್ಟ್ ಬೇಕು ಅಂತ ಕೇಳ್ತಾರೆ. ಹಾಗೆ ತಂಗಿ ಅಣ್ಣಂಗೆ ಕೇಳ್ತಾರೆ, ನೀನು ಏನು ಗಿಫ್ಟ್ ಕೊಡ್ತೀಯಾ ಅಂತ. ಈ ರೀತಿಯಲ್ಲಿ ಗಿಫ್ಟ್ಗಳ ಬಗ್ಗೆ ಮಾತುಕತೆ ಆಗ್ತಾ ಇದು ಒಂದು ಒಳ್ಳೆಯ ರೀತಿಯ ಕನ್ವರ್ಜೇಷನ್ ಅಲ್ವಾ? ಸೊ ಹಾಗಾಗಿ ಈಗ ನಾವು ಆತ್ಮವನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ನಾವು ಯಾವ ರೀತಿಯಾದ ಗಿಫ್ಟ್ನ ತಗೋಬೇಕು? ನಾವು ಇವಾಗ ನಮಗೆ ನಾವೇ ಗಿಫ್ಟ್ನ ತಗೋಬೇಕು. ಹಾಗಾದರೆ ಯಾವ ಗಿಫ್ಟ್ನ ತಗೋಬೇಕು? ಈಗ ನಮ್ಮ ಅಭ್ಯಾಸವನ್ನು ಚೇಂಜ್ ಮಾಡ್ಕೋಬೇಕಾಗಿದೆ. ನನ್ನ ಸಂಸ್ಕಾರಗಳನ್ನು ಚೇಂಜ್ ಮಾಡ್ಕೋಬೇಕಾಗಿದೆ. ಈ ಥರ ಗಿಫ್ಟ್ನ ನಮಗೆ ನಾವೇ ತೆಗೆದುಕೊಳ್ಬೇಕಾಗಿದೆ. ನಾನು ಆತ್ಮ ನನ್ನ ಈ ಅನ್ಕಂಫರ್ಟಬಲ್ ಹ್ಯಾಬಿಟ್ಸ್, ನನ್ನ ಸಂಸ್ಕಾರಗಳು, ನನಗೆ ಇಷ್ಟ ಆಗದೇ ಇರುವಂತಹ ಅಭ್ಯಾಸಗಳು, ಸಂಸ್ಕಾರಗಳು, ಬಲಹೀನತೆಗಳು ಇರುತ್ತೆ. ಅದನ್ನು ನಾನು ಚೇಂಜ್ ಮಾಡ್ಕೋಬೇಕು ಅನ್ನೋಂತಹ ಗಿಫ್ಟ್ನ ಪ್ರತಿಜ್ಞೆಯನ್ನು ನಾವು ಮಾಡೋಣ. ಇದರ ಎಲ್ಲದರಿಂದ ಮುಕ್ತರಾಗಬೇಕು ಎನ್ನುವ ಪ್ರತಿಜ್ಞೆಯನ್ನು, ಗಿಫ್ಟ್ನ ನಮಗೆ ನಾವೇ ತೆಗೆದುಕೊಳ್ಳೋಣ. ಒಂದು ಒಳ್ಳೆಯ ಹೆಲ್ದಿ ಹ್ಯಾಬಿಟ್ ಮತ್ತು ಒಳ್ಳೆಯ ವಿಚಾರವನ್ನು ಯೋಚನೆ ಮಾಡುವಂಥದ್ದು, ರೀತಿಯಲ್ಲಿ ಜೀವನ ಮಾಡುವಂತಹ ಯೋಚನೆ, ಎಲ್ಲರ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂತಹ ವಿಧಿ, ಈ ರೀತಿಯಾದ ಅಭ್ಯಾಸವನ್ನು ನನಗೆ ನಾನೇ ಗಿಫ್ಟಾಗಿ ತೆಗೆದುಕೊಳ್ಳಬೇಕು. ಈ ರೀತಿಯಲ್ಲಿ ನಮಗೆ ನಾವೇ ಗಿಫ್ಟ್ನ ತೆಗೆದುಕೊಳ್ಳೋಣವಾ? ಈಗ ನಾನು ಆತ್ಮ ಅಟ್ಲೀಸ್ಟ್ 10 ಮಿನಿಟ್ಸ್ 15 ಮಿನಿಟ್ಸ್ ತೆಗೆದುಕೊಂಡು ನಮಗೆ ನಾವು ಟೈಮ್ನ ತೆಗೆದುಬಿಟ್ಟು ಈ ರೀತಿಯಲ್ಲಿ ನಮ್ಮ ಜೊತೆಗೆ ನಾವು ಮಾತಾಡ್ಕೋಬೇಕು. ಆ 5 ನಿಮಿಷದಲ್ಲಿ ಅಥವಾ 10 ನಿಮಿಷದಲ್ಲಿ ಪರಮಾತ್ಮನ ನೆನಪನ್ನು ಮಾಡ್ತಾ, ಪರಮಾತ್ಮ ನಿರಾಕಾರ ಆಗಿದ್ದಾರೆ, ಆ ನಿರಾಕಾರ ಪರಮಾತ್ಮನನ್ನು ನೆನಪು ಮಾಡುತ್ತಾ ನನ್ನ ಆತ್ಮದಲ್ಲಿ ಅನೇಕ ಶಕ್ತಿಗಳನ್ನು ತೆಗೆದುಕೊಳ್ಳೋಣ. ಯಾವಾಗ ನಾವು ಈ ರೀತಿಯಲ್ಲಿ ಆತ್ಮ ಪರಮಾತ್ಮನ ಜೊತೆಗೆ ಮಿಲನವಾಗುತ್ತೋ ಅದನ್ನು ಹೇಳಾಗತ್ತೆ ಮೆಡಿಟೇಷನ್. ಮೆಡಿಟೇಷನ್ ಅಂದ್ರೇ ಹೀಲ್ ಮಾಡುವಂಥದ್ದು. ಮೆಡಿಟೇಷನ್ ಮೀನ್ಸ್ ಹೀಲಿಂಗ್ ಆಗಿದೆ. ಆತ್ಮದ ಹೀಲಿಂಗ್ ಆಗೋಕ್ಕೆ ಶುರುವಾಗತ್ತೆ. ಯಾವಾಗ ಆತ್ಮದ ಹೀಲಿಂಗ್ ಶುರುವಾಗುತ್ತೋ ಆವಾಗ ಆಟೋಮೆಟಿಕ್ಕಾಗಿ ಬಾಡಿಯ ಹೀಲಿಂಗ್ ಸಹ ಆಗೋಕ್ಕೆ ಶುರುವಾಗುತ್ತದೆ.
ನಂತರ ನಮ್ಮ ಸರೌಂಡಿಂಗ್ಸ್ ಸುತ್ತಮುತ್ತಲು, ಹಾಗೆ ನಮ್ಮ ಪ್ರಕೃತಿ ಮತ್ತು ಇಡೀ ವಿಶ್ವ ಹೀಲಾಗೋಕ್ಕೆ ಶುರುವಾಗುತ್ತದೆ. ಹಾಗಾಗಿ ಈ ದಿನ ನನಗೆ ನಾನೇ ಗಿಫ್ಟನ್ನ ತೆಗೆದುಕೊಳ್ಳಬೇಕಾಗಿದೆ. ಈ ರೀತಿಯಲ್ಲಿ ನಾನು ಯಾವತ್ತೂ ಸಹ ಹೇಳಬಾರ್ದು ನಾವುಗಳು ನನ್ನ ಹತ್ತಿರ ಟೈಮ್ ಇಲ್ಲ ಮೆಡಿಟೇಷನ್ ಮಾಡಲಿಕ್ಕೆ ಅಂತೆಲ್ಲ. ಈ ರೀತಿ ಹೇಳೋದ್ರಿಂದ ನನಗೆ ನಾನೇ ಮೋಸವನ್ನು ಮಾಡ್ಕೊಂಡಂಗೆ ಆಗತ್ತೆ. ಯಾಕಂದರೆ ನನ್ನ ಹೀಲಿಂಗ್ ನಾನೇ ಮಾಡ್ಕೋಬೇಕಾಗಿದೆ ಮತ್ತು ಅನ್ಯರಿಗೂ ಸಹ ಒಳ್ಳೆಯದನ್ನು ಮಾಡಬೇಕು ಅಂದರೆ, ಇಡೀ ವಿಶ್ವಕ್ಕೆ ಒಳ್ಳೆಯದು ಮಾಡಬೇಕು ಅಂತಂದರೆ, ಮತ್ತು ಪ್ಲ್ಯಾನೆಟ್ಗೆ ಒಳ್ಳೆಯದು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ 10 ಮಿನಿಟ್ಸ್ ನಾವು ದಿನದಲ್ಲಿ ತೆಗೆದುಕೊಂಡು ಮಾಡಿದಾಗ ನಮಗೆ ಅತಿಯಾದ ಶಕ್ತಿ ಮತ್ತು ಎಲ್ಲವನ್ನು ಎದುರಿಸುವಂಥ ಶಕ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಎಲ್ಲರ ಹತ್ತಿರನೂ ಸಹ ಟೈಮ್ ಅಂತೂ ಇದ್ದೇ ಇದೆ. ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಪ್ರಿಯಾರಿಟಿಯನ್ನು ಕೊಡಬೇಕಾಗಿದೆ. ಯಾವುದಕ್ಕೆ ನಾನು ಪ್ರಿಯಾರಿಟಿ ಕೊಡಬೇಕು, ಯಾವುದಕ್ಕೆ ನಾನು ಪ್ರಿಯಾರಿಟಿ ಕೊಡಬಾರ್ದು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡಬೇಕಾಗುತ್ತದೆ. ನಾವು ಯಾವಾಗ ಟೈಮ್ ಇಲ್ಲ ಅಂತ ಹೇಳ್ತೀವೋ ಆವಾಗ ನಿಜ ಆತ್ಮದಲ್ಲಿ ಶಕ್ತಿಯ ಕಮ್ಮಿಯಾಗಿರೋ ಕಾರಣ ನಾವು ಈ ರೀತಿಯಲ್ಲಿ ಹೇಳ್ತೀವಿ. ಯಾಕಂದರೆ ನಾವು ಅನೇಕ ವೇಸ್ಟ್ ಸಂಕಲ್ಪಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಹಾಗಾಗಿ ಎಷ್ಟು ಟೈಮ್ ತೊಗೊತೀವಿ ಏನಾರ ಒಂದು ಡಿಸಿಷನ್ ತೊಗೋಬೇಕು ಅಂತಂದರೆ, ಎಷ್ಟು ಆ ಡಿಸಿಷನ್ ತೊಗೊಳೋಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀವಿ, ಎಷ್ಟು ಜನಗಳ ಹತ್ತಿರ ಮಾತಾಡ್ತೀವಿ, ಎಷ್ಟು ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡ್ತೀವಿ. ಹಾಗೆ ಡಿಸಿಷನ್ ತೊಗೊಳೋಬೇಕಾದ್ರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಬೇಕಾದ್ರೆ ಅನೇಕ ವಿಚಾರಗಳನ್ನ ಮಾತಾಡ್ತೀವಿ. ಹಾಗೆ ವೇಸ್ಟ್ ಥಾಟ್ಗಳನ್ನ ಮಾತಾಡ್ತೀವಿ, ನೆಗೆಟಿವ್ ಥಾಟ್ಸ್ಗಳನ್ನ ಮಾತಾಡ್ತೀವಿ. ಈ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತೀವಿ. ಈ ಥರ ವಿಚಾರಗಳನ್ನು ಸಹ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಟೈಮ್ ವೇಸ್ಟು ಜೊತೆಗೆ ಶಕ್ತಿನೂ ಸಹ ವೇಸ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಏನೋ ಒಂದು ನೋಡ್ತಾ ಇರ್ತೀವಿ. ಹಾಗೆ ಫೋನಲ್ಲಿ ಏನೋ ಒಂದು ನೋಡೋಕ್ಕೆ ಹೋಗಿ ಇನ್ನೊಂದೇನೋ ನೋಡ್ತಾ ಇರ್ತೀವಿ. ಟಿ ವಿ ರಿಮೋಟ್ನ ತೊಗೊಂಡು ಒಂದು ಚಾನಲ್ ನೋಡೋಕೆ ಹೋಗಿ ಇನ್ನೊಂದು ಚಾನಲ್ ಏನೋ ನೋಡಿ ಅದನ್ನ ಕಡೆ ಗಮನ ಹೋಗಿರುತ್ತೆ. ಏನು ನೋಡ್ತಾ ಇರ್ತೀವೋ ಅದನ್ನೇ ನಾವು ಮರೆತು ಬಿಟ್ಟಿರ್ತೀವಿ. ಈ ರೀತಿಯಾಗಿ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀವಿ ನಾವು. ಹಾಗೆ ಶಕ್ತಿನೂ ಸಹ ವೇಸ್ಟ್ ಮಾಡ್ಕೊತಾ ಇದ್ದೀವಿ. ಇಷ್ಟೊಂದೆಲ್ಲ ನಾವು ಮಾಡೋಕ್ಕೆ ನಮಗೆ ಟೈಮ್ ಇದೆ ಅಂದಾಗ ನನ್ನ ಆತ್ಮದ ಉನ್ನತಿಗೆ ನಾನು ಟೈಮ್ ಕೊಡಲಿಲ್ಲ ಅಂತಂದರೆ ಏನರ್ಥ? ಅಂದರೆ ನಾನು ನನ್ನ ಆತ್ಮದ ಉನ್ನತಿಗೆ ಪ್ರಿಯಾರಿಟಿ ಕೊಟ್ಟಿಲ್ಲ ಅಂತ ಅರ್ಥ. ನನ್ನ ಆತ್ಮದ ಉನ್ನತಿಯ ಜೊತೆಗೆ ನನ್ನ ಕರ್ಮ, ನನ್ನ ಕೆಲಸಗಳು ಸಹ ಒಳ್ಳೆ ರೀತಿಯಲ್ಲಿ ಆಗತ್ತೆ. ನನ್ನ ಸಂಪರ್ಕವೂ ಸಹ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತಂದರೆ ಫಸ್ಟು ನಾನು ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಬೇಕಾಗಿದೆ. ನಮ್ಮನ್ನು ನಾವು ಶಕ್ತಿಶಾಲಿ ಮಾಡ್ಕೊಳ್ಳೋಕ್ಕೋಸ್ಕರ ಎಂದೂ ಸಹ ಟೈಮ್ ಇಲ್ಲ ಅಂತ ಆ ವರ್ಡ್ಸ್ಗಳನ್ನ ನಾವು ಯೂಸ್ ಮಾಡಬಾರ್ದು. ಅಟ್ಲೀಸ್ಟ್ 10 ಮಿನಿಟ್ಸ್ ದಿನದಲ್ಲಿ ತೆಗೆದು ನಮಗೋಸ್ಕರ ನಾವು ಮೆಡಿಟೇಷನ್ನ ಮಾಡಲೇಬೇಕಾಗಿದೆ. ಆಮೇಲೆ ನಾವು ಅನೇಕ ಸತಿ ಹೇಳ್ತೀವಿ, ನಮಗೆ ಏನು ಟೈಮ್ ಇದೆಯೋ ಅದನ್ನು ಕೆಲಸ ವ್ಯವಹಾರಗಳನ್ನ ಮಾಡಲಿಕ್ಕೋಸ್ಕರ. ಯಾವಾಗ ನಾವು ಕೆಲಸ ವ್ಯವಹಾರವನ್ನು ಮಾಡ್ತೀವೋ ಆವಾಗ ಧನ ಬರುತ್ತೆ, ದುಡ್ಡು ಬರುತ್ತೆ ಅಂತ ಹೇಳ್ತೀವಿ. ದುಡ್ಡು ಬರೋದ್ರಿಂದ ಖುಷಿ ಸಿಗತ್ತೆ ಅಂತ ಹೇಳ್ತೀವಿ. ಆದರೆ ದುಡ್ಡು ಬರೋದ್ರಿಂದ ನಮಗೆ ನಿಜವಾಗ್ಲೂ ಖುಷಿ ಸಿಗಲ್ಲ. ದುಡ್ಡು ಬರೋದ್ರಿಂದ ನಮಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ, ಕಂಫರ್ಟಾಗಿ ಇರ್ತೀವಿ. ಆದರೆ ಖುಷಿ ಇರಬೇಕು ಅಂತಂದರೆ ಆತ್ಮದ ಶಕ್ತಿ ಜಾಸ್ತಿ ಆಗಬೇಕು. ಯಾವಾಗ ಆತ್ಮದ ಶಕ್ತಿ ಜಾಸ್ತಿ ಆಗುತ್ತೋ ಆಗ ಖುಷಿ ಬರುತ್ತೆ. ಯಾವಾಗ ನಮಗೆ ನಾವು ಟೈಮ್ ಕೊಡೋಕ್ಕೆ ಶುರು ಮಾಡ್ತೀವೋ ಆಗ ಪೀಸ್, ಪವರ್, ಪ್ಯೂರಿಟಿ, ಹ್ಯಾಪಿನೆಸ್, ಲವ್, ನಾಲೆಡ್ಜ್, ಬ್ಲಿಸಸ್ ಎಲ್ಲವೂ ಸಹ ಬರ್ತಾ ಹೋಗುತ್ತೆ. ನಮ್ಮ ಕರ್ಮವೂ ಸಹ ಶ್ರೇಷ್ಠ ಆಗ್ತಾ ಹೋಗುತ್ತೆ. ನಾವು ಏನು ಇವಾಗ ಕೆಲಸ ಮಾಡ್ತಾ ಇರ್ತೀವೋ, ವ್ಯವಹಾರ ಮಾಡ್ತಾ ಇರ್ತೀವೋ, ಇನ್ನೂ ಚೆನ್ನಾಗಿ ಮಾಡುವಂತಹ ವಿಧಿನೂ ಸಹ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಸಂಪರ್ಕದಲ್ಲಿ ಬರುವ ಪ್ರತಿಯೊಬ್ಬರ ಜೊತೆಗೂ ಸಹ ಒಳ್ಳೆಯ ರೀತಿಯಲ್ಲಿ ನಾವು ನಡೆದುಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ಸಂಕಲ್ಪದಲ್ಲಿ
ಯಾವಾಗಲೂ ಸಹ ಶ್ರೇಷ್ಠ ಸಂಕಲ್ಪಗಳೇ ಮಾಡ್ತಾ ಹೋಗ್ತೀವಿ ಮತ್ತು ಆ ಸಂಕಲ್ಪಗಳು ಸಹ ಜಾಸ್ತಿ ಇರೋದಿಲ್ಲ, ಕಮ್ಮಿ ಥಾಟ್ಸ್ ಇರುತ್ತೆ. ಮತ್ತು ಎಲ್ಲವೂ ಸಹ ಡಿಶನ್ನು ತೆಗೋಬೇಕು ಅಂತಂದರೆ ನಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಇರಬೇಕು. ನಾವು ಯಾವಾಗ ಮೆಡಿಟೇಷನ್ನ ಮಾಡ್ತಾ ಹೋಗ್ತೀವೋ ಆವಾಗ ನಮ್ಮ ಇಂಟ್ಯೂಷನ್ ಪವರು ಸಹ ಹೆಚ್ಚುತ್ತಾ ಹೋಗುತ್ತೆ. ಆವಾಗ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದನ್ನು ನಾವು ಸರಿಯಾದ ರೀತಿಯಲ್ಲಿ ಡಿಶನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಮೆಡಿಟೇಷನ್ನ ಶುರು ಮಾಡೋಕ್ಕೆ ಸ್ಟಾರ್ಟಿಂಗಲ್ಲಿ ನಾವು ಟೈಮ್ನ ತೆಗೆದು ಇಡಲೇಬೇಕಾಗತ್ತೆ. ಆಮೇಲೆ ಅದೇ ನಮಗೆ ರುಟೀನ್ ಆಗತ್ತೆ. ಆಮೇಲೆ ಅದು ನಮ್ಮ ದಿನದಲ್ಲಿ ಒಂದು ಅಭ್ಯಾಸ ಆಗೋಗ್ಬಿಡತ್ತೆ. ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಸಹ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆವಾಗ ನಮಗೆ ನಮ್ಮ ಕೆಲಸ ಕಾರ್ಯಗಳು ಸಹ ಕಮ್ಮಿ ಸಮಯದಲ್ಲಿ ಹೆಚ್ಚು ಕೆಲಸ ಆಗ್ತಾ ಹೋಗುತ್ತೆ. ಅದು ಸಹ ಸರಿಯಾದ ರೀತಿಯಲ್ಲಿ ಆಗತ್ತೆ. ಅದಕ್ಕೆ ಈಗ ನಾವು ಈ ಗಿಫ್ಟನ್ನು ತೆಗೆದುಕೊಳ್ಬೇಕಾಗಿದೆ. ಸಮಯವನ್ನು ತೆಗೆದು ಅಟ್ಲೀಸ್ಟ್ 10 ಮಿನಿಟ್ಸ್ 5 ಮಿನಿಟ್ಸ್ ಮೆಡಿಟೇಷನ್ನ ಮಾಡುವಂಥದ್ದು. ಅದಕ್ಕೆ ನಾವು ಸಂಪೂರ್ಣವಾಗಿ ಪ್ರಿಯಾರಿಟಿಯನ್ನು ಕೊಡಬೇಕಾಗಿದೆ. ಈ ಒಂದು ಗಿಫ್ಟನ್ನ ನಾವು ತೆಗೆದುಕೊಂಡ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಗಿಫ್ಟ್ಸು ಬಂದ್ಬಿಡತ್ತೆ. ಯಾವುದೇ ಒಂದು ಸಂಸ್ಕಾರವನ್ನು ಚೇಂಜ್ ಮಾಡಬೇಕು ಅಂತಂದರೆ, ಮತ್ತು ಯಾವುದರ ಒಂದು ಬಲಹೀನತೆಯನ್ನು ಚೇಂಜ್ ಮಾಡ್ಕೋಬೇಕು ಅಂತಂದರೆ, ಯಾವುದರ ಅಭ್ಯಾಸವನ್ನು ಚೇಂಜ್ ಮಾಡ್ಕೋಬೇಕು ಅಂತಂದರೆ ನಮಗೆ ಈಸಿಯಾಗಿ ಹೋಗ್ಬಿಡತ್ತೆ, ಕಷ್ಟ ಅನಿಸೋದಿಲ್ಲ. ಯಾವಾಗ ಆತ್ಮದ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ಬಾಡಿಯ ಹೀಲಿಂಗ್ ಶುರುವಾಗತ್ತೆ. ಯಾವಾಗ ಬಾಡಿಯ ಹೀಲಿಂಗ್ ಶುರುವಾಗುತ್ತೋ ಆವಾಗ ಆರೋಗ್ಯವಂತರು ಆಗ್ತೀವಿ. ಯಾವಾಗ ನಾವು ಆರೋಗ್ಯವಂತರು ಆಗ್ತೀವೋ ಆವಾಗ ಎಲ್ಲ ಕೆಲಸ ಕಾರ್ಯಗಳು ಸಹ ಈಸಿಯಾಗಿ ನಡೆಯೋಕ್ಕೆ ಶುರುವಾಗತ್ತೆ. ನಿಮಗೆ ಏನಾರ ಮೆಡಿಟೇಷನ್ ಮಾಡೋಕ್ಕೆ ಸರಿ ಆಗಲಿಲ್ಲ ಅಂತಂದರೆ, ನಿಮಗೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ, ನಿಮ್ಮ ಮನೆಯ ಹತ್ತಿರನೇ 3 ರಿಂದ 4 ಕಿಲೋಮೀಟರ್, ಮ್ಯಾಕ್ಸಿಮಮ್ ಅಂದರೆ 5 ಕಿಲೋಮೀಟರ್ ಹತ್ತಿರದಲ್ಲಿ ಯಾವುದರ ಒಂದು ಬ್ರಹ್ಮಕುಮಾರಿ ಮೆಡಿಟೇಷನ್ ಸೆಂಟರ್ ಇದ್ದೇ ಇರುತ್ತೆ. ಅಟ್ಲೀಸ್ಟ್ 7 ಡೇಸ್ ಅಥವಾ 5 to 7 ಡೇಸ್ ಹೋಗ್ಬಿಟ್ಟು ಹೇಗೆ ಮೆಡಿಟೇಷನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಯಥಾರ್ಥ ರೀತಿಯಲ್ಲಿ ಮೆಡಿಟೇಷನ್ನ ಮಾಡಿ ನಿಮ್ಮ ಆತ್ಮದ ಉನ್ನತಿಯನ್ನು ಮಾಡಿಕೊಂಡು ಅನ್ಯರಿಗೂ ಸಹ ನಮ್ಮ ಜೊತೆಗೆ ಉನ್ನತಿಯನ್ನು ಮಾಡಿಸುವಂತಹ ಕಾರ್ಯವನ್ನು ಮಾಡೋಣ. ಹಾಗಾಗಿ ಈ ರಾಖಿ ಹಬ್ಬದ ದಿನ ಈ ಗಿಫ್ಟನ್ನ ನಮಗೆ ನಾವು ತೆಗೆದುಕೊಂಡು ನಮ್ಮ ಉನ್ನತಿಯ ಜೊತೆಗೆ ಅನ್ಯರ ಉನ್ನತಿಯನ್ನು ಮಾಡುವಂತಹ ಶಕ್ತಿಯನ್ನು ಪಡೆದುಕೊಳ್ಳೋಣ. ಓಂ ಶಾಂತಿ. ಮತ್ತೊಮ್ಮೆ ಎಲ್ಲರಿಗೂ ಸಹ ರಾಖಿ ಹಬ್ಬದ ಶುಭಾಶಯಗಳು.